ಬಾಗಲಕೋಟೆ ಉಪಚುನಾವಣೆ ಕಣ ರಂಗೇರುತ್ತಿದ್ದು ಕಾಂಗ್ರೆಸ್ ಪಕ್ಷವು ಬಿಜೆಪಿ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ನಗರದ ಖಾಸಗಿ ರೆಸಾರ್ಟ್ನಲ್ಲಿಂದು ಸುದ್ದಿಗೋಷ್ಠಿ ನಡೆಸಿದ ಡಿಸಿಎಂ ಡಿಕೆ ಶಿವಕುಮಾರ್ ರವರು ಮತ್ತು ಕಾಂಗ್ರೆಸ್ ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲ್ ರವರು ಬಿಜೆಪಿ ಸರ್ಕಾರದ ನೀತಿಗಳನ್ನು ತೀವ್ರವಾಗಿ ಟೀಕಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಡಿಕೆ ಶಿವಕುಮಾರ್, ಕಾಂಗ್ರೆಸ್ ಕಾರ್ಯಕರ್ತರು ಮನೆ ಮನೆಗೆ ತೆರಳಿ ಗ್ಯಾರಂಟಿ ಯೋಜನೆಗಳು ಜನರಿಗೆ ತಲುಪಿದೆಯೇ ಎಂದು ಪರಿಶೀಲಿಸ್ತಾ ಇದ್ದಾರೆ. ಆದರೆ ಬಿಜೆಪಿಗರು ಇದರ ಬಗ್ಗೆ ಅಪಪ್ರಚಾರ ಮಾಡ್ತಾ ಇದ್ದಾರೆ ಎಂದು ದೂರಿದ್ದಾರೆ. ಅವರು ಜನರು ಗ್ಯಾರಂಟಿ ಯೋಜನೆಗಳನ್ನ ಶ್ಲಾಘಿಸುತ್ತಾ ನಾವು ನಿಮ್ಮ ಋಣ ತೀರಿಸ್ತೀವಿ ಎಂದು ಹೇಳಿದ್ದು, ಬೆಲೆ ಏರಿಕೆ ನಿಯಂತ್ರಿಸಲು ಗ್ಯಾರಂಟಿ ಯೋಜನೆಗಳನ್ನ ಜಾರಿಗೆ ತಂದಿದ್ದೇವೆ ಎಂದು ವ್ಯಕ್ತಪಡಿಸಿದ್ದಾರೆ. ಕೇಂದ್ರ ಸರ್ಕಾರವು ರಾಜ್ಯಕ್ಕೆ ಬರಬೇಕಾದ 15,000 ಕೋಟಿ ರೂಪಾಯಿ ಅನುದಾನವನ್ನ ಬಿಡುಗಡೆ ಮಾಡಿಲ್ಲ. ಜೊತೆಗೆ ಗ್ಯಾಸ್, ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆಯಾಗುತ್ತಿರುವುದನ್ನು ಪ್ರಸ್ತಾಪಿಸಿ ಅಚ್ಚೇ ದಿನ ಬರಲೇ ಇಲ್ಲ, ನಿಮಗೇನಾದರೂ ಒಳ್ಳೆಯದಾಗಿದೆಯೇ ಎಂದು ಜನರ ಮೂಲಕ ಕೇಳ್ತಾ ಇದ್ದೇವೆ ಎಂದು ಈ ವೇಳೆ ಬಾಗಲಕೋಟೆ ನಗರದ ಕೆಲವು ವಿದ್ಯಾರ್ಥಿಗಳನ್ನ ಬಿಜೆಪಿಗರು ಮತದಾರರ ಪಟ್ಟಿಯಲ್ಲಿ ಸೇರಿಸಿದ್ದಾರೆ ಎಂದು ಆರೋಪಿಸಿದ್ದಾರೆ. ನಾವು ಪರಿಶೀಲನೆ ನಡೆಸಿದ್ದೇವೆ. ವಿದ್ಯಾರ್ಥಿಗಳು ಎರಡೆರಡು ಕಡೆಗಳಲ್ಲಿ ಮತದಾರರ ಗುರುತಿನ ಚೀಟಿ ಹೊಂದಿದ್ದಾರೆ ಎಂದು ತಿಳಿಸಿದ್ದು, ಈ ಬಗ್ಗೆ ಚುನಾವಣಾ ಆಯೋಗಕ್ಕೆ ದೂರು ಸಲ್ಲಿಸುವುದಾಗಿ ತಿಳಿಸಿದ್ದಾರೆ. ವೇದಿಕೆಯಲ್ಲಿರುವಂತಹ ಎಲ್ಲ ನಮ್ಮ ಪಕ್ಷ ಹಾಗೂ ಸರ್ಕಾರದ ಎಲ್ಲ ಮುಖಂಡರುಗಳೇ, ತಾವೆಲ್ಲ ಮಾಧ್ಯಮದವರು ರಾಜ್ಯದ ಜನತೆಗೆ, ರಾಷ್ಟ್ರದ ಜನತೆಗೆ ಈ ಚುನಾವಣೆಯ ವಿಚಾರಗಳನ್ನ ತಾವು ಏನ್ ನಡೀತಾ ಇದೆ, ಏನ್ ನಡೆದಿದೆ ತಾವೆಲ್ಲ ತಿಳಿಸಿದಿರಿ. ಬೈ ಎಲೆಕ್ಷನ್ ಬಂದಿದೆ. ಬೈ ಎಲೆಕ್ಷನ್ ಅಲ್ಲಿ ಈಗಾಗಲೇ ನಮ್ಮ ವರದಿ, ನಮ್ಮ ಕಾರ್ಯಕರ್ತರು, ಮುಖಂಡರುಗಳು ಎಲ್ಲ ಕೂಡ ಹೊರಗಡೆಯಿಂದ ಎಲ್ಲ ಬಂದಿದ್ದಾರೆ. ಎಲ್ಲ ಪಾರ್ಟಿದನ್ನು ಕೂಡ ಬಂದಿದ್ದಾರೆ. ಆದ್ರೆ ಇಲ್ಲಿ ಮತದಾರರು, ನಾನು ಇಲ್ಲಿ ಗಮನಿಸಿರೋ ಪ್ರಕಾರ, ನನಗೆ ಬಂದಿರುವಂತ ಮಾಹಿತಿ ಪ್ರಕಾರ, ಹಿಂದೆ ಏನು ಮೇಟಿಯವರು ಮಾತು ಕೊಟ್ಟಿದ್ರು, ಈ ನಗರಕ್ಕೆ ಇಲ್ಲೊಂದು ಹಾಸ್ಪಿಟಲ್ ಆಗ್ಬೇಕು ಅಂತೇಳಿ, ಅದನ್ನ ಈಗಾಗಲೇ ನಾವು ಭೂಮಿ ಪೂಜೆ ಮಾಡಿದ್ದೇವೆ. ಗ್ರಾಮೀಣ ಪ್ರದೇಶದ ರೈತರಿಗೆ ಏನ್ ಮಾತು ಕೊಟ್ಟಿದ್ದೋ, ಒಂದು ಕಷ್ಟ ಕಾಲದಲ್ಲಿ ಜನರ ಸಂಕಟಕ್ಕೆ ನಿಂತ್ಕೊಳ್ಬೇಕಾಗಿದೆ. ಇವತ್ತು ನಾವು ಗ್ಯಾರಂಟಿ ಯಾಕೆ ತಂದು, ಬೆಲೆ ಏರಿಕೆ ಆಗ್ತಿರೋದ್ರಿಂದ, ಬೆಲೆ ಏರಿಕೆ ಗಂಗನಕ್ಕೆ ಹೋಗ್ತಾ ಇರೋದ್ರಿಂದ ಬೆಲೆ ಏರಿಕೆಯನ್ನ ತಪ್ಪಿಸ್ಬೇಕು, ಅದರಿಂದ ಆಗ್ತಾ ಇದ್ದ ನಾಗರಿಕರಿಗೆ ತೊಂದರೆ ಆಗ್ಬೇಕು ಅಂತೇಳಿ ಈ 5 ಗ್ಯಾರಂಟಿಗಳನ್ನ ನಾವು ತಂದು ಅವ್ರಿಗೆ ಸಮಾಧಾನವನ್ನ ಮಾಡಿ, ಸರಾಸರಿ 4,000 ರಿಂದ 5,000 ರೂಪಾಯಿ ಅವರ ಮನೆಗೆ ವಿವಿಧ ರೀತಿಯಲ್ಲಿ ವಿದ್ಯುತ್ ಶಕ್ತಿ ಇರ್ಬೋದು, ಅನ್ನಭಾಗ್ಯ ಇರ್ಬೋದು, ಇಲ್ಲಾಂದ್ರೆ ಶಕ್ತಿ ಇರ್ಬೋದು, ಗೃಹಲಕ್ಷ್ಮಿ ಇರ್ಬೋದು, ಇವೆಲ್ಲತ್ರಲ್ಲೂ ಸರಾಸರಿ ಒಂದು 4,000 ರಿಂದ 5,000 ರೂಪಾಯಿ ಅವರ ಅಕೌಂಟ್ಗೆ ನೇರವಾಗಿ ಅವರಿಗೆ ಅನುಕೂಲ ಆಗುವಂತ ವ್ಯವಸ್ಥೆ ಇವತ್ತು ನಾವು ಮಾಡ್ಕೊಂಡು ಬಂದಿದ್ದೀವಿ. ಕೇಂದ್ರ ಸರ್ಕಾರ ಇವತ್ತು ಪ್ರಜಾವಾಣಿಯಲ್ಲಿ ಒಂದು ಆರ್ಟಿಕಲ್ ಇದೆ, ನೀವು ನೋಡಿದ್ದೀರಿ. ಪ್ರಜಾವಾಣಿಯಲ್ಲಿ ನೇರವಾಗಿ ಫ್ರಂಟ್ ಪೇಜ್ ಅಲ್ಲಿ ಹೇಳ್ತಾರೆ, ಕೇಂದ್ರ ಸರ್ಕಾರ ಏನು ಕೊಡಬೇಕಾಗಿತ್ತು ಹಣ 15,583 ಕೋಟಿ ರೂಪಾಯಿನ ಕೊಡ್ಲಿಲ್ಲ ಈ ಬಜೆಟ್ ನಿನ್ನೆ ಆದ್ರೂ ಕೂಡ ಅಂತೇಳಿ ಎಲ್ಲ ಮಾಹಿತಿಯನ್ನ ಪಡ್ಕೊಂಡು ನಮಗೆ ಏನು ಒಂದು ಪೇ ಕಮಿಷನ್ ಅವರು ಇದನ್ನ ಕೊಡ್ಬೇಕು ಅಂತೇಳಿ ನಮ್ಗೆ ಮಾತು ಕೊಟ್ಟಿದ್ರು. ಆ ಮಾತು ಪ್ರಕಾರ 15ನೇ ಹಣಕಾಸಿನ ಆಯೋಗ ಶಿಫಾರಸ್ ಏನ್ ಮಾಡಿದ್ರು, ಆ ಶಿಫಾರಸ್ ಪ್ರಕಾರ ಕೊಡ್ಲಿಲ್ಲ ಅಂತ ಅವರು ಈಗಾಗಲೇ ಮಾಧ್ಯಮದಲ್ಲಿ ಪ್ರಕಟಣೆ ಆಗಿದೆ. ಇವತ್ತಿದ್ದ ಬೆಲೆ ಎಲ್ಲ ಜಾಸ್ತಿ ಆಗ್ತಾ ಇದೆ, ಎಲ್ಲಾ ಬೆಲೆಗಳು ಜಾಸ್ತಿ ಆಗ್ತಾ ಇದೆ. ಇದು ಎಲ್ಲ ನಾಗರಿಕರು ತೊಂದರೆ ಆಗ್ತಾ ಇದೆ. ಮನೆ ಕಟ್ಟೋದ್ರಿಂದ ಹಿಡಿದು ಮನೆ ಪೆಟ್ರೋಲು, ಡೀಸೆಲ್ ಒಂದೇ ಅಲ್ಲ, ಗ್ಯಾಸ್ ಒಂದೇ ಅಲ್ಲ. ಬಿಡಿ, ಗ್ಯಾಸ್ ಹೋಯ್ತು, ಈಗೆಲ್ಲ ಸೀಮೆಣ್ಣೆ ಹುಡುಕ್ಬೇಕು, ಸೌದೆ ಹುಡುಕ್ಬೇಕು. ಸೌದೆ ಭಾಗ್ಯ ಕೊಟ್ಟಿದ್ದಾರೆ ಈಗ, ಅದನ್ನೆಲ್ಲ ಹೋಯ್ತು. ಅಚ್ಚೇ ದಿನಾನು ಹೊಂಟೋಯ್ತು, 15 ಲಕ್ಷನೂ ಬರ್ಲಿಲ್ಲ. ಇವೆಲ್ಲ ಇವತ್ತು ಮತದಾರರಿಗೆ ನಾವು ಬಿಜೆಪಿ ಅವ್ರಿಗೆ ಇದನ್ನ ಪ್ರಶ್ನೆ ಮಾಡ್ಬೇಕಾಗಿದೆ. ಯಾಕೆ ಅಚ್ಚೇ ದಿನ 15 ಲಕ್ಷ ಕೊಡ್ತಿದ್ದಿ ಅಂತ ಹೇಳಿದ್ರಲ್ಲ, ಕೊಡ್ಲಿಲ್ಲ, ಕೊಟ್ಟು ಮಾತು ನೀವು ಉಳಿಸ್ಕೊಳ್ಳಿಲ್ಲ, ಅಚ್ಚೇ ದಿನ ಏನಾಯ್ತು? ಈಗ ಇವತ್ತು ಏನು ಈ ಬೆಲೆ ಏರಿಕೆ ನಡೀತಾ ಇದೆ, ಇದು ಏನಾದ್ರು ಬೆಲೆ ಏರಿಕೆಯಿಂದ ನಿಮ್ಗೆ ಏನಾದ್ರು ಅನುಕೂಲ ಆಗ್ತಾ ಇದೆಯಾ ಅನ್ನೋದೆಲ್ಲ ಕೂಡ ಪ್ರಶ್ನೆ ಇವತ್ತು ಜನರಿಗೆ ನಾವು ನಿಮ್ಮ ಮುಖಾಂತರ ಕೇಳಬೇಕಾದಂತ ಪರಿಸ್ಥಿತಿಯಲ್ಲಿ ನಾವು ಕೂತಿದ್ದೇವೆ. ಸಂದರ್ಭದಲ್ಲಿ ವಲಸೆಗೆ ಹೋಗಿದ್ದಾರೆ, ಅವರ ಬದುಕಿಗೋಸ್ಕರ ಹೋಗಿದ್ದಾರೆ. ಈಗ ಅವ್ರನ್ನೆಲ್ಲ ಕೂಡ ಕರ್ಕೊಂಡು ಬರ್ಬೇಕು ಅಂತ ನಾವೆಲ್ಲ ತಿಳಿಸಿದ್ದೇವೆಲ್ಲ. ಬಡವರೇ, ಅವ್ರ ಮನೆಗೆಲ್ಲ ನಾವು ಗ್ಯಾರಂಟಿಗಳನ್ನ ಕೊಡ್ತಾ ಇದ್ದೇವೆ.
ಸೊ ಅವನ್ನೆಲ್ಲ ಕೂಡ ವಾಪಸ್ಸು ಕರ್ಕೊಂಡು ಬರುವಂತ ಕೆಲಸ ಕೂಡ ಇವತ್ತು ನಾವು ಮಾಡಬೇಕಾಗಿದೆ. ಈ ಮಧ್ಯದಲ್ಲಿ ಈ ಬಾಗಲಕೋಟೆ ನಗರದಲ್ಲಿ ಕೆಲವು ವಾರ್ಡ್ನಲ್ಲಿ ಹೊರಗಡೆಯಿಂದ ವಿದ್ಯಾರ್ಥಿಗಳಿದ್ದಾರೆ, ಬಂದು ಇಲ್ಲಿ ಅವ್ರನ್ನ ವೋಟರ್ ಲಿಸ್ಟ್ ಅಲ್ಲಿ ಸೇರಿಸಿದ್ದಾರೆ. ನಾವೆಲ್ಲ ಚೆಕ್ ಮಾಡಿಸ್ತು, ಅವ್ರ ಊರುಗಳಲ್ಲೂ ಓಟ್ ಇದೆ, ಇಲ್ಲೂ ಓಟ್ ಇದೆ, ಡಬಲ್ ಓಟ್ ಇದೆ. ಸೊ ಅವ್ರ ಹತ್ರ ಈಗ ಐಡೆಂಟಿ ಕಾರ್ಡ್ನ ಈಗಾಗಲೇ ನಮ್ಮ ಅಭ್ಯರ್ಥಿ ಕಿತ್ತಿಟ್ಕೊಂಡಿದ್ದಾರೆ. ಅವ್ರಿಗೆ ನೀವು ವೋಟ್ ಹಾಕ್ಬೇಕು, ನೀವು ವೋಟ್ ಹಾಕ್ಲಿಲ್ಲ ಅಂದ್ರೆ ನಿಮ್ಗೆ ನಾವು ಫೇಲ್ ಮಾಡ್ತೀವಿ, ನಾವು ನಿಮ್ಗೆ ತೊಂದರೆ ಮಾಡ್ತೀವಿ ಅಂತೇಳಿ ಅವ್ರಿಗೆಲ್ಲ ಎದುರಿಸ್ತಾ ಇದ್ದಾರೆ. ನಾನು ಈಗಾಗಲೇ ನಮ್ಮ ಸುನೀಲ್ ಪಾಟೀಲ್ ಅವ್ರಿಗೆ ಹೇಳಿದ್ದೇನೆ, ಡಿಸಿಗೆ ಕಂಪ್ಲೇಂಟ್ ಕೊಡ್ಬೇಕು ಅಂತ. ಯಾರು ಡಬಲ್ ವೋಟ್ ಇದೆ ಅಂತದೆಲ್ಲ ನಾವು ಈಗಾಗಲೇ ಅದಕ್ಕೆಲ್ಲ ನಾವು ಒಂದು ದೊಡ್ಡ ಟೀಮೇ ಇಟ್ಟಿದ್ದೀವಿ. ಅವ್ರವ್ರ ಊರಲ್ಲಿ ವೋಟ್ ಇಟ್ಕೊಂಡಿರೋದು ಇಲ್ಲೂ ವೋಟ್ ಹಾಕಿದ್ರೆ ಬಹುಶಃ ಕಂಪ್ಲೇಂಟ್ ಕೊಟ್ಟು ಕಾನೂನು ರೀತಿ ಅವ್ರನ್ನ ಬಂಧಿಸಕ್ ಆಗ್ತದ ಏನು ಅನ್ನೋದು ಕೂಡ ನಾವು ಇದರ ಬಗ್ಗೆ ಆಲೋಚನೆಯನ್ನ ಮಾಡ್ತಾ ಇದ್ದೇವೆ. ಸೊ ನಾನು ವಿದ್ಯಾರ್ಥಿಗಳಿಗೆ ಹೇಳ್ತಾ ಇದ್ದೀನಿ, ನೀವು ಡಬಲ್ ವೋಟ್ ಇತ್ತು ಅಂದ್ರೆ ದಯವಿಟ್ಟು ನೀವು ಈ ವೋಟ್ಗೆ ಅವರು ವೋಟರ್ ಲಿಸ್ಟ್ ನ ಕಿತ್ತಿಟ್ಕೊಂಡಿದ್ದಾರೆ, ನಿಮ್ಗೇನೋ ತೊಂದರೆ ಕೊಡ್ತಾ ಇದ್ದಾರೆ ಅನ್ನೋದಕ್ಕೆ ನೀವು ಮುಂದೆ ಬರದೆ ಸುಮ್ನೆ ನೀವು ಗೌಪ್ಯವಾಗಿ ನಿಮ್ಮ ಮತದಾನದ ಹಕ್ಕು ನಿಮ್ ಊರಲ್ಲಿ ನೀವು ಕಾಪಾಡ್ಕೊಳ್ಳೋದು ಬಹಳ ಶ್ರೇಷ್ಠ. ನಿಮ್ಮ ಸ್ನೇಹಿತಗಳೇ, ವೇದಿಕೆಯಲ್ಲಿರುವಂತ ಎಲ್ಲ ನಮ್ಮ ಪಕ್ಷ ಹಾಗೂ ಸರ್ಕಾರದ ಎಲ್ಲ ಮುಖಂಡಗಳೇ, ಬಾಗಲಕೋಟೆ ಉಪಚುನಾವಣೆ ಅಖಾಡ ಈಗ ಪಕ್ಕ ಗ್ಯಾರಂಟಿ ವರ್ಸಸ್ ಬೆಲೆ ಏರಿಕೆ ಅನ್ನೋ ರೇಂಜ್ಗೆ ಬಂದ್ ನಿಂತಿದೆ. ಇವತ್ತು ಬಾಗಲಕೋಟೆಯ ಖಾಸಗಿ ರೆಸಾರ್ಟ್ನಲ್ಲಿ ಕಾಂಗ್ರೆಸ್ನ ಘಟಾನುಘಟಿ ನಾಯಕರಾದ ಡಿಕೆ ಶಿವಕುಮಾರ್ ಮತ್ತೆ ರಣದೀಪ್ ಸಿಂಗ್ ಸುರ್ಜೇವಾಲ್ ಅವರು ಜಂಟಿ ಸುದ್ದಿಗೋಷ್ಠಿ ನಡೆಸಿ ಬಿಜೆಪಿ ವಿರುದ್ಧ ಸಖತ್ ವಾಗ್ದಾಳಿ ನಡೆಸಿದ್ದಾರೆ. ಮೊದಲಿಗೆ ಮಾತನಾಡಿದ ಡಿಕೆ ಶಿವಕುಮಾರ್ ಅವರು, ಅಪ್ಪಟ ದೇಶಿ ಶೈಲಿಯಲ್ಲಿ ಬಿಜೆಪಿಗೆ ಟಾಂಗ್ ಕೊಟ್ಟಿದ್ದು, ನಮ್ಮ ಕಾರ್ಯಕರ್ತರು ಮನೆ ಮನೆಗೆ ಹೋಗಿ ಗ್ಯಾರಂಟಿ ಕಾರ್ಡ್ ತಲುಪಿದ್ಯಾ ಅಂತ ಕೇಳ್ತಿದ್ರೆ ಬಿಜೆಪಿಗರು ಮಾತ್ರ ಅಪಪ್ರಚಾರ ಮಾಡ್ತಿದ್ದಾರೆ, ಆದ್ರೆ ಜನ ಮಾತ್ರ ನಮ್ಮ ಕೈ ಬಿಟ್ಟಿಲ್ಲ, ನಿಮ್ಮ ಋಣ ತೀರಿಸ್ತೀವಿ ಅಂತ ಪ್ರೀತಿಯಿಂದ ಹೇಳ್ತಿದ್ದಾರೆ ಎಂದಿದ್ದಾರೆ. ಅಷ್ಟೇ ಅಲ್ಲ, ಕೇಂದ್ರ ಸರ್ಕಾರದ ಮೇಲೂ 15,000 ಕೋಟಿ ರೂಪಾಯಿ ಬರಬೇಕಾದ ಅನುದಾನದ ಬಗ್ಗೆಯೂ ಕಿಡಿಕಾರಿದ್ದು. ಇನ್ನು ಇಲ್ಲಿನ ಒಂದು ಮುಖ್ಯ ವಿಚಾರ ಅಂದ್ರೆ ವಿದ್ಯಾರ್ಥಿಗಳ ಮತದಾರರ ಪಟ್ಟಿ ಬಿಜೆಪಿಗರು ವಿದ್ಯಾರ್ಥಿಗಳನ್ನ ಹೆದರಿಸಿ ಫೇಲ್ ಮಾಡ್ತೀವಿ ಅಂತ ಬೆದರಿಸಿ ಎರಡೆರಡು ಕಡೆ ವೋಟರ್ ಐಡಿ ಮಾಡಿಸ್ತಾರೆ ಅನ್ನೋದು ಡಿಕೆಶಿ ಅವರ ಗಂಭೀರ ಆರೋಪ ಆಗಿದೆ. ವಿದ್ಯಾರ್ಥಿಗಳೇ ಹುಷಾರ್, ನಿಮ್ಮ ಊರಿನ ಮತದಾರರ ಹಕ್ಕನ್ನೇ ಮಾತ್ರ ಉಳಿಸಿಕೊಳ್ಳಿ, ಎರಡೂ ಕಡೆ ವೋಟ್ ಮಾಡಿ ಸಂಕಷ್ಟಕ್ಕೆ ಸಿಲುಕಬೇಡಿ ಅಂತ ವಾರ್ನಿಂಗ್ ಕೂಡ ಕೊಟ್ಟಿದ್ದಾರೆ. ಇತ್ತ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರಂತೂ ಕೇಂದ್ರ ಸರ್ಕಾರದ ಬೆಲೆ ಏರಿಕೆ ಬಗ್ಗೆ ಫುಲ್ ಲಿಸ್ಟ್ ಹಿಡ್ಕೊಂಡು ಬಂದಿದ್ದು, ಸಾರ್ವಜನಿಕ ಸ್ಥಳಗಳಲ್ಲಿ ಕಿಸೆಗಳ್ಳರಿಂದ ಎಚ್ಚರಿಕೆ ಅಂತ ಬರೆದಿದ್ರು. ಆದ್ರೆ ಈಗ ಬಿಜೆಪಿ ಅನ್ನೋ ಪಿಕ್ ಪಾಕೆಟ್ ಗಳಿಂದ ಜನ ಎಚ್ಚರವಾಗಿರಬೇಕು ಅಂತ ಸಖತ್ತಾಗಿ ವ್ಯಂಗ್ಯ ಮಾಡಿದ್ದಾರೆ. ಗ್ಯಾಸ್ ಸಿಲಿಂಡರ್ ಬೆಲೆ 2,000 ದಾಟಿರೋದು, ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಮಾಡಿರೋದು, ಔಷಧಿಗಳ ಬೆಲೆ ಹೆಚ್ಚಳ, ಹೀಗೆ 10 ವಿಷಯಗಳನ್ನ ಇಟ್ಕೊಂಡು ಬಿಜೆಪಿಗೆ ಬಿಜೆಪಿ ಇದ್ರೆ ಬೆಲೆ ಏರಿಕೆ ಗ್ಯಾರಂಟಿ ಅಂತ ವಾಗ್ದಾಳಿ ನಡೆಸಿ ಒಟ್ನಲ್ಲಿ ನಮ್ದು ಜನ ಕಲ್ಯಾಣದ ಹಾದಿ, ಬಿಜೆಪಿಯದು ವಿನಾಶದ ಹಾದಿ ಅನ್ನೋರು ಕಾಂಗ್ರೆಸ್ ನಾಯಕರ ವಾದ. ಅತ್ತ ವಿಜಯೇಂದ್ರ ಅವರಿಗೂ ಯತ್ನಾಳ್ ಹೆಸರು ಎತ್ತಿ ಟಾಂಗ್ ಕೊಟ್ಟಿದ್ದು ಸುರ್ಜೇವಾಲಾ ಬಾಗಲಕೋಟೆ ಕಣ ದಿನದಿಂದ ದಿನಕ್ಕೆ ರಂಗೇರ್ತಾ ಇದೆ.